ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಈ ಭೂಮಿ ಅಲ್ಲ ನನ್ನ ಲಗೇಜ್ ಪ್ಯಾಕ್ ಮಾಡಿದವ್ರು ಯಾರು ಅನ್ನೋ ಒಂದು ಲಗೇಜ್ ಪ್ಯಾಕ್ ಮಾಡಿರೋ ಬಗ್ಗೆ ನಿಮ್ಮ ಅಣ್ಣನ ನಾನು ಈ ರೀತಿ ಪದೇ ಪದೇ ತಪ್ಪು ತಿಳ್ಕೊಂಡ್ಬಿಟ್ಟು ನಮ್ಮ ಮನೆ ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡಿದ್ದು, ಆಮೇಲೆ ನಿಮ್ಮ ಅಣ್ಣನಿಂದ ದೂರ ಆಗಬೇಕು ಅಂತ ಅಂದ್ಕೊಂಡಿರೋದು, ನಿಮ್ಮ ಅಣ್ಣ ಮತ್ತು ನನ್ನ ಮಧ್ಯೆ ಜಗಳ ತಂದಿಟ್ಟಿರೋದು ಯಾರು ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ಹೇಳೋಕ್ಕೆ ಶುರು ಮಾಡ್ತಾಳೆ ಭೂಮಿ. ಆಗ ಸಟ್ ಅಂತ ನಚ್ಚಿಗೆ ಏನಂತಂದರೆ ಕೋಪ ಬರುತ್ತೆ. ಹೋಗಿ ಅಂಜುನ ಕೇಳ್ತಾರೆ. ಅಂಜುನ ಕೇಳಿದಾಗ, ಅಯ್ಯೋ ನಚ್ಚಿ, ಎಂಥ ಕೆಲಸ ಮಾಡ್ತಿದ್ಯಮ್ಮ ಇದು ನೀನು? ಅಲ್ಲ ಹೋಗಿ ಹೋಗಿ ಅಂಜುನ್ ಕೇಳ್ತಾ ಇದೆಯಲ್ಲ. ಅಂಜು ಅಲ್ಲ ಅದಕ್ಕೆ ಅಶ್ವಿನಿನ ಬಿಟ್ಟರೆ ಅಂಜುಗೆ ನಿಮ್ಮ ಮತ್ತು ಬ್ರೋ ಮೇಲೆ ಸ್ವಲ್ಪ ಸಿಟ್ಟಿತ್ತು. ಸೊ ಹಾಗಾಗಿ ಕೇಳಿದೆ ಅದಕ್ಕೆ, ಇನ್ನೇನಾದರೂ ಬಟ್ಟೆ ಪ್ಯಾಕ್ ಮಾಡಿದ್ಯಾ ಅಂಜು ಅಂತ ಕೇಳ್ತಾರೆ. ಇವಳು ಭೂಮಿ ಇದ್ದವಳು ಸುಮ್ಮನೆ ಇರೋದಿಲ್ಲ. ಭೂಮಿ ತಾಯಿ ಅಲ್ವಾ, ಏನಂತ ಇದು ಏನು ಮಾಡ್ತಾ ಇದೆಯಾ ನೀನು? ಹೋಗಿ ಹೋಗಿ ಅಂಜು ಮೇಲೆ ಅನುಮಾನ ಪಡ್ತಾ ಇದೆಯಾ? ಅಂಜುಗೆ ನಮ್ಮ ಮೇಲೆ ಡೌಟ್ ಇದ್ದಿದ್ದವರೇ ನಿಜ, ಆದರೆ ಈಗ ಅವ್ರಿಗೆ ನಮ್ಮ ಮೇಲೆ ಯಾವ ಡೌಟು ಇಲ್ಲ. ಈಗ ನಮ್ಮನ್ನು ಸಂಪೂರ್ಣವಾಗಿ ನಂಬಿದ್ದಾರೆ. ಮನೆಯವರು ಅಂದ ತಕ್ಷಣ ಯಾರೋ ಮಾಡಿದ್ದಾರೆ, ಮನೆಯವರು ಅಂದ ತಕ್ಷಣ ಹೋಗಿ ಅಂಜುಗೆ ಹೇಳ್ಬಿಡೋದ ತಪ್ಪು? ಅವಳು ನಿನ್ನ ಮದುವೆ ಆಗೋ ಹುಡುಗಿ, ಸಾರಿ ಕೇಳೋ ಅವಳಿಗೆ ಅಂತ ಹೇಳಿದ ತಕ್ಷಣ ಸಾರಿ ಅಂಜು ಅಂತ ಹೇಳ್ತಾರೆ. ಅಲ್ಲ ಅದಕ್ಕೆ ಅಶ್ವಿನಿ ಬೇರೆ ಮನೆ ಬಿಟ್ಟು ಹೋದ್ಲು, ಮತ್ತು ಯಾರು ಮಾಡಿರ್ಬೋದು ಅದಕ್ಕೆ ಕೇಳಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಈಕೆ ಅಂಜನ ಇದಕ್ಕೆ ದೊಡ್ಡ ಡ್ರಾಮಾ ಮಾಡ್ಕೊಂಡು ಬೋರ್ಯಾಡ್ ಹಾಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಕಣ್ಣಾಗ ನೀರು ದಬ ದಬ ಹರಿತಾ ಇರ್ತವೆ. ಅಂಜು ಯಾಕೆ ಕಳ್ತಿದ್ದೀಯಾ? ಐ ಆಮ್ ಸಾರಿ, ನಾನು ಹಾಗೆ ಅತ್ತಿಗೆಗೆ ಈ ರೀತಿ ಆಯಿತು ಅಂದ ತಕ್ಷಣ ನನಗೆ ಕೋಪ ಬಂತು, ಜಸ್ಟ್ ಕೇಳಿದೆ ನೀನು ಈ ರೀತಿ ಅಳಕ್ಕೆ ಹೋಗ್ಬೇಡ, ಸಾರಿ ಸಾರಿ ಅಂತ ಹೇಳಿ ಸಾರಿ ಕೇಳಕ್ಕೆ ಹೋಗ್ತಾರೆ. ಆದರೆ ಅವಳು ದಿಮಾಕ್ ಮಾಡ್ಕೊಂಡು ಅಳಕ್ಕೆ ಶುರು ಮಾಡ್ತಾಳೆ. ರೂಮ್ಗೆ ಹೋಗ್ತಾಳೆ. ರೂಮ್ಗೆ ಹೋಗ್ಬಿಟ್ಟು ಮತ್ತೆ ಅಳ್ಕೋತ ಕೂಡ್ತಾಳೆ. ಅಲ್ಲೋಗಿ ಸಾರಿ ಅಂಜು, ಐ ಆಮ್ ರಿಯಲಿ ಸಾರಿ ಅಂತ ಹೇಳ್ಬಿಟ್ಟು ಕೇಳಕ್ಕೆ ಹೋಗ್ತಾನೆ. ಅಲ್ಲ ನಚ್ಚಿ, ನಾನು ನಿನ್ನ ಇಷ್ಟೊಂದು ಪ್ರೀತಿಸ್ತಾ ಇದ್ದೀನಿ, ನೀನು ಕೂಡ ನನ್ನ ಪ್ರೀತಿಸ್ತಾ ಇದ್ದೀನಿ, ಆದರೆ ನಂಬಿಕೆನೇ ಇಲ್ವಲ್ಲ ನಚ್ಚಿ ಅಂತ ಹೇಳ್ತಾಳೆ. ಸಾರಿ ಅದಕ್ಕೆ ಮತ್ತೆ ಬ್ರೋಗೆ ಈಗ ಆಯಿತು ಅಂತ ಹೇಳ್ಬಿಟ್ಟು ನನಗೂ ಕೋಪ ಬಂತು ಅಂಜು, ಐ ಆಮ್ ರಿಯಲಿ ಸಾರಿ ಅಂತ ಹೇಳ್ತಾನೆ. ಸರಿ ನೀವು ಸ್ವಲ್ಪ ರೆಸ್ಟ್ ಮಾಡು, ಸರಿ ಹೋಗುತ್ತೆ ಅಂತ ಹೇಳಿ ಅವಳನ್ನ ತೊಡೆ ಮೇಲೆ, ನಾನು ನಿನ್ನ ಜೊತೆ ನಿನ್ನ ಮೇಲೇ ಮಲಗ್ತೀನಿ ಅಂತ ಅವ್ನು ತೊಡೆ ಮೇಲೆ ಮಲಗ್ತಾಳೆ. ಅವನು ಪಾಪ ಒಂದು ರೀತಿ ಆರೈಕೆ ಮಾಡ್ತಾ ಇರ್ತಾನೆ. ಇನ್ನು ಈ ಭೂಮಿ ಇದ್ದವಳು ಮತ್ತು ಆ ದೇವಯ್ಯನ ಕರ್ಕೊಂಡು ಬರ್ತಾಳೆ. ನೋಡಿ ನನ್ನ ಮೈದು ಅಂಜುನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ ಅಲ್ವಾ ಅಂತ ಹೇಳಿದ ತಕ್ಷಣ, ಇವ್ನು ನೋಡಿದ್ರೆ ಅತ್ತಿಗೆ ಅಂತ ಸಾಯ್ತಾ ಇದ್ದಾನೆ, ಅವ್ನು ನೋಡಿದ್ರೆ ಸತ್ಯ ಕಂಡಿಡಿಯೋಕೆ ಓಡಾಡ್ತಾ ಇದ್ದಾನೆ. ಇವಳನ್ನ ಹೆಂಗಾರ ಮಾಡಿ ಈ ಟೀ ಅಂಗಡಿನ ಮನೆಯಿಂದ ಹಾಕಬೇಕು, ಇಲ್ಲ ಅಂದರೆ ನಮ್ಮ ಪರಿಸ್ಥಿತಿ, ನಾವು ಇಲ್ಲಿ ಉಳಿಗಾಲ ಇಲ್ಲ ನಮಗೆ ಅನ್ನೋದು ಭೂಮಿ ಇಷ್ಟೊಂದು ಹೇಳಿದ್ರು ಕೂಡ ಭೂಮಿನ ಹೊರಗಾಗಬೇಕು ಅನ್ನೋ ಒಂದು ಯೋಚನೆಯಲ್ಲೇ ಇರ್ತಾಳೆ ದೇವಯಾನಿ. ಈ ಭೂಮಿ ನೋಡಿದ್ರೆ, ನೋಡಿ ದೇವಯಾನಿ ಅಮ್ಮ ಹಂಗೆ ನಾ ಹೇಳಿಲ್ವಾ, ನಿನ್ನೆ ಕೂಡ ಒಂದು ವಿಡಿಯೋ ಮಾಡಿದ್ದೆ, ಈ ಅಂಜು ಕಪಾಳಕ್ಕೆ ಬಾರಿಸಿ ಮನೆಯಿಂದ ಆಚೆ ಆಗ್ತಾನೆ ನಚ್ಚಿ ಅಂತ ಅಂದ್ಕೊಂಡಿದ್ವಿ. ಬಟ್ ಅದೆಲ್ಲ ಸುಳ್ಳು, ಬರೀ ಕನಸು ಕಾಣೋದು, ಅದು ಮಾಡೋದು ಇದು ಮಾಡೋದು, ಮತ್ತು ಅವಳನ್ನೇ ಸಮಾಧಾನ ಮಾಡೋದಂತೆ, ಅವಳಿಗೆ ಮುದ್ದು ಮಾಡೋದಂತೆ, ಅವಳನ್ನೇ ಸಾರಿ ಕೇಳೋದಂತೆ. ಏನ್ರಿ ಇದು ಕತೆ? ಅದೇನೋ ಹೇಳ್ತಾರಲ್ಲ, ಬೆಕ್ಕು ತಾನ ಅಲ್ಲಿ ಕುಡಿದು ಮೇಕೆ ಮೂಕಕ್ಕೆ ಒರೆಸಿತ್ತಂತೆ ಮೂತಿಗೆ. ಸೊ ಆ ರೀತಿ ಆಯಿತು ಇದು. ಸೊ ಮಾಡಿರೋ ತಪ್ಪುಗಳನ್ನೆಲ್ಲ ಮುಚ್ಚಾಕೋದು, ಮತ್ತು ಅವರು ಮತ್ತೆ ಮೇಲೆ ಅವರೇ ಸಾರಿ ಕೇಳಿಸ್ಕೊಳ್ಳೋದು, ಇದು ಸಾಕಾಗೋಗಿದೆ. ಇನ್ನು ನಮ್ಮ ನಿಂಗವ್ವಜ್ಜಿ ಕೂಡ ಮನೆಗೆ ಬಂದಿದ್ದಾಳೆ. ಇಲ್ಲಿ ನಮ್ಮ ಸತ್ಯಣ್ಣ ಅವರು ಅಜಿತ್ಗೆ ಒಂದು ಸತ್ಯ ದರ್ಶನವನ್ನು ಮಾಡಿಸ್ತಾರೆ. ಆ ಸತ್ಯ ದರ್ಶನ ಏನು? ಅಜಿತ್ಗೆ ಈಗಲಾದರೂ ರಿಯಲೈಸ್ ಆಗುತ್ತಾ? ಭೂಮಿ ಮೇಲೆ ಪ್ರೀತಿ ಬರುತ್ತಾ? ಅಜಿತ್ ಭೂಮಿ ಒಂದಾಗ್ತಾರ? ಸತ್ಯಣ್ಣ ಹೇಳಿರೋ ಮಾತಾದರೂ ಏನು? ಸತ್ಯಣ್ಣ ಹೇಳಿರೋ ಮಾತನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಾರ ನಮ್ಮ ಅಜಿತ್ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.